ಏರ್ಪೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಬಂದ ನಂತರದಲ್ಲಿ ಅವರಿಗೆ ಸೂಚನೆಯನ್ನ ಸಿಬ್ಬಂದಿಗಳಿಗೆ ಅಲ್ಲಿನ ಅಧಿಕಾರಿಗಳು ಕೊಟ್ಟಿರೋದು ಪ್ರಜ್ವಲ್ ರೇವಣ್ಣ ಅವರ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಇದ್ಯಾವುದನ್ನು ಕೂಡ ಶೂಟ್ ಮಾಡಬಾರ್ದು, ನಿಮ್ಮ ಮೊಬೈಲ್ಗಳನ್ನ ಅಲ್ಲಿ ಸರೆಂಡರ್ ಮಾಡಿ ಅಂತ ಏರ್ಪೋರ್ಟ್ ಸಿಬ್ಬಂದಿಗೆ ಈ ಬಗ್ಗೆ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುದುಕೃಷ್ಣ ಇಂದ. ಮುದುಕೃಷ್ಣ, ಏರ್ಪೋರ್ಟ್ನಲ್ಲಿ ಸಿಬ್ಬಂದಿಗಳಿಗೆ, ಲುಫ್ತಾನ್ಸಾ ಏರ್ಲೈನ್ಸ್ನ ಸಿಬ್ಬಂದಿಗಳಿಗೆ ಮೊಬೈಲ್ನಲ್ಲಿ ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡ್ಕೊಳ್ಬಾರ್ದು ಅನ್ನುವಂತಹ ಸೂಚನೆ ಯಾಕೆ ಕೊಟ್ಟಿರಬಹುದು? ಖಂಡಿತ ದಿವ್ಯ ಜ್ಯೋತಿ, ಈಗಾಗಲೇ ಕೂಡ 34 ದಿನಗಳ ಹಿಂದೆ ರಾಜ್ಯವನ್ನು ಬಿಟ್ಟು ಹೋದಂತಹ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬರ್ತಾ ಇರುವಂಥದ್ದು ಖಾತ್ರಿಯಾಗಿದೆ. ಈಗಾಗಲೇ ಕೂಡ ಲುಫ್ತಾನ್ಸಾ ಏರ್ಲೈನ್ಸ್ ಮುಖಾಂತರ ಮ್ಯೂನಿಸ್ನಿಂದ ಬೆಂಗಳೂರಿಗೆ ಬರ್ತಾರೆ 12:40ಕ್ಕೆ. ಹಾಗಾಗಿ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ನಾವು ಮಾಧ್ಯಮಗಳು ಸಹ ಕಳೆದ 15-20 ದಿನಗಳಿಂದಲೂ ಕೂಡ ಇನ್ನೇನು ಪ್ರಜ್ವಲ್ ರೇವಣ್ಣ ಬಂದೇ ಬಿಟ್ಟರು ಅಂತೇಳಿ ನಾವು ಕೂಡ ಕಾಯ್ತಾ ಇದ್ವಿ. ಹಾಗಾಗಿ ರಾಜ್ಯದ ಜನತೆಗೆ ಪ್ರಜ್ವಲ್ ರೇವಣ್ಣ ಬರುವಂಥ ವಿಚಾರವನ್ನು ತೋರಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ನಾವು ಕಾಯ್ತಾ ಇರುವಂಥದ್ದು ಈ ಒಂದು ವಿಚಾರದಲ್ಲಿ ಈಗಾಗಲೇ ಕೂಡ SIT ಅಧಿಕಾರಿಗಳು ಇವತ್ತು ಅವರು ಬಂದಂಥ ಸಂದರ್ಭದಲ್ಲಿ ಬಂಧನವನ್ನು ಮಾಡ್ತಾರೆ. ತದನಂತರ ಹೊರಗಡೆ ಬರಲೇಬೇಕಾಗುತ್ತೆ. ಆದರೆ ಯಾವ ಮಾರ್ಗದ ಮುಖಾಂತರ ಅವರು ಹೊರಗಡೆ ಬರ್ತಾರೆ ಅನ್ನೋಂಥದ್ದು ಈಗ ಕುತೂಹಲಕಾರಿಯಾಗಿರುವಂಥದ್ದು. ಒಂದು ವೇಳೆ ಅವರು ಮಾಧ್ಯಮಗಳ ಕಣ್ ತಪ್ಪಿಸಿ ಅವರನ್ನು ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋಂಥದ್ದು. ಆ ವಿಚಾರದಲ್ಲಿ ನಾವು ಇನ್ನೂ ಒಂದು ಮುಂದೆ ಮುಂದೆ ಹೋಗಿ ನೋಡಿದ್ರೆ ಏರ್ಪೋರ್ಟ್ನ ಒಳಭಾಗದ ಸಿಬ್ಬಂದಿಗಳು ಯಾರಾದರೂ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ರೆ ಅದನ್ನು ಕಲೆಕ್ಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ನಾವು ಮಾಧ್ಯಮದವರು ಮಾಡಬೇಕಾಗುತ್ತೆ. ಆ ಥರದ ಪ್ರಯತ್ನಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಪ್ರಮುಖ ವಿಚಾರ ಏನಂತಂದರೆ ಈಗಾಗಲೇ ಕೂಡ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾರೂ ಕೂಡ ತಮ್ಮ ಮೊಬೈಲ್ ಮೂಲಕ ಯಾವುದೇ ರೀತಿಯ ಫೋಟೋ ವಿಡಿಯೋವನ್ನು ತೆಗೆಯಬಾರ್ದು. ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಅವರು ಬಂದಂತಹ ಸಂದರ್ಭದಲ್ಲಿ ನೀವು ತೆಗೆದಿದ್ದೇ ಆದಲ್ಲಿ ನಿಮ್ಮನ್ನು ಕೆಲಸದಿಂದ ಅಮಾನತು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಸಿಬ್ಬಂದಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಈಗಾಗಲೇ ಕೂಡ ಅವರ ಫೋನ್ಗಳನ್ನು ಕೂಡ ಸರೆಂಡರ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಯಾಕೆ ಇಷ್ಟೊಂದು ಗೌಪ್ಯತೆ ಪ್ರಜ್ವಲ್ ರೇವಣ್ಣನವರನ್ನು ರಕ್ಷಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಿದ್ದೀವಿ, ಏರ್ಪೋರ್ಟ್ನ ಅಧಿಕಾರಿಗಳು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಒಂದು ರೀತಿ. ಆದರೂ ಕೂಡ ಏರ್ಪೋರ್ಟ್ನಿಂದ ಹೊರಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮವನ್ನು ಕಣ್ತಪ್ಪಿಸಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ತಪ್ಪಿಸಿ ಹೋದ್ರೆ ಎಲ್ಲಿಗೆ ಹೋಗ್ತಾರೆ? ನಾಳೆ ದಿವಸ ಆದರೂ SIT ಅಧಿಕಾರಿಗಳ ವಿಚಾರಣೆಗೆ ಬರಲೇಬೇಕಾಗುತ್ತೆ. ಎಲ್ಲ ಒಂದ್ ಕಡೆ ಜನರ ಕಣ್ಣಿಗೆ ಕಾಣಿಸ್ಲೇಬೇಕಾಗುತ್ತೆ.